ನಮಸ್ತೆ ಅಂತ ಸರ್. ನಮಸ್ತೆ. ನಾವು ಇಲ್ಲಿ ನಿಟ್ಲಿ ಹಾಳೆತೋಟ ಗ್ರಾಮ ಬಾರಂಗಿ ಹೋಬಳಿಯಿಂದ ಮಾತಾಡ್ತಾ ಇರೋದು. ನಮ್ಮದು ತೋಟದಲ್ಲಿ ತುಂಬ ಇದು ಎಲೆ ಚುಕ್ಕಿ ರೋಗ ಬಂದಿದ್ದರಿಂದ ನಾವು ಸ್ವಲ್ಪ ತಲೆಬಿಸಿಲಿದ್ದೀವಿ. ಆನಂತರ ನಾವು ತೋಟಗಾರಿಕೆ ಇಲಾಖೆಗೆ ಹೋಗಿ ಅವ್ರ ಹತ್ರ ಒಂದು ಮಾಹಿತಿ ತಗೊಂಡು ಕೇಳಿದ್ದೀವಿ. ಅವರು ಪ್ರಥಮ ಬಾರಿಗೆ ನಮಗೆ ಪ್ರೊಪಕೊನಜಲ್ ಅಂತ ಒಂದು ಔಷಧಿ ಮತ್ತು ಅದಕ್ಕೇನೋ ಮಿಕ್ಸಿಂಗ್ ಅಂತೇಳಿ ಒಂದು 2 ಟೈಪ್ ಮಿಕ್ಸಿಂಗ್ ಪುಡಿನ ಹೇಳಿದರು. ಅದನ್ನು ತಂದ್ಕೊಂಡು ಹೊಡೆದ್ವಿ. ಅದಾದ ನಂತರ ಮತ್ತೆ ಟೆಪಿಕೊನಜಲ್ ಅಂತ ಹೇಳಿ ಒಂದು ಔಷಧಿ ಕೊಟ್ಟರು, ಅದನ್ನು ಹೊಡೆದ್ವಿ. ಆವಾಗ ನಮಗೆ ಭಾಳ ಖುಷಿ ಆಯಿತು. ಚೆನ್ನಾಗೂ ಬಂದಿದೆ ತೋಟ. ಈಗ ಏನೇನು ಎಲೆ ಚುಕ್ಕಿ ರೋಗ ಏನೇನೂ ಇಲ್ಲ. ಈಗ ಏನೇನು ತೊಂದರೆ ಇಲ್ಲ. ಆರಾಮಾಗಿ ಎಲ್ಲರೂ ಆ ಔಷಧಿ ಈಗ ಏನಿದೆ ರೆಡಿ ಇದೆಯಂತೆ, ಆರಾಮಾಗಿ ಹೊಡಿಬೋದು. ಅದನ್ನು ತಗೊಂಡೋಗಿ ನಮಗಂತೂ ತೃಪ್ತಿ ಸಿಕ್ಕಿದೆ ಆ ಔಷಧಿ ಹೊಡೆದರಿಂದ. ಅಂದ್ರೆ ನಿಮ್ಗೆ ಈಗಲೂ ತೋಟದಲ್ಲಿ ಹಳೆ ಎಲೆಗಳಲ್ಲಿ ಚುಕ್ಕಿ ಇದೆ, ಆದ್ರೆ ಹೊಸ ಎಲೆಗಳ ಬಗ್ಗೆ ಏನಂತೀರಿ? ಈಗ ಹಳೆ ಎಲೆ ಈಗ ಇನ್ನೊಂದು 2 ಇದೆ ಹಳೆ ಎಲೆ. ಅದು ಹೋಯ್ತು ಅಂದ್ರೆ ಸರ್ ನಮಗೆ ಎಲ್ಲದು ಕಂಪ್ಲೀಟ್ ಕರೆಕ್ಟಾಗಿ ಆಗಿದೆ ಅಂತಾನೆ. ಮುಂಚೆ ಯಾವ ರೀತಿ ತೋಟ ಇದೆಯೋ ಅದೇ ಲೆಕ್ಕನೆ ಬಂದಿದೆ ನಮ್ಮ ತೋಟ ಅಂತ ನಮ್ಗೆ ಅನಿಸ್ತಾ ಇದೆ ಸರ್. ಈ ಟೆಪಿಕೊನಜಲ್ ಅಂತ ಹೊಡೆದಿದ್ದು ಮಾತ್ರ ನಮ್ಗೆ ಬಹಳ ಖುಷಿ ಕೊಟ್ಟಿದೆ ಮಾತ್ರ. ಬಹಳ ಖುಷಿ. ಈಗ ಮುಂದಿನ ಮೇಗೆ ನಿಮ್ಮ ತಯಾರಿ ಏನಿದೆ, ಮತ್ತೆ ಯಾವಾಗ ಹೊಡಿಬೇಕಂತಿದ್ದೀರಿ? ಮೇ ತಿಂಗಳಿಗೆ ಹೊಡಿಬೇಕಂತ ಇದೀವಿ ಅದನ್ನೇ ಔಷಧಿನ. ಅದೇ ಅವ್ರ ಹತ್ರನೇ ಕೇಳಿ ನಾವೀಗ ಇದು ಮಿಣಿಜಿನ ಔಷಧಿ ಸಿಂಗಾರಕ್ಕೂ ಅದನ್ನೇ ಒಂದ್ಸರಿ ಟ್ರೈ ಮಾಡೋಣ ಅಂತ ಇದೀವಿ. ಅದನ್ನು ಕೇಳಿ ನಾವು ಹೊಡಿತೀವಿ ಅದನ್ನು. ಮತ್ತೆ ಈಗ ಬರೀ ಔಷಧಿ ಒಂದೇ ಪ್ಲಾನ್ ಮಾಡಿದೀರಾ ಅಥವಾ ಗೊಬ್ಬರ ಏನಾರು ಗೊಬ್ಬರನೂ ಹಾಕ್ತಾ ಇದೀವಿ, ಔಷಧಿನೂ ಹಾಕಿ ನೆಕ್ಸ್ಟ್ ಗೊಬ್ಬರನು ಚೆನ್ನಾಗಿ ಕೊಡ್ತೀವಿ ನಾವು. ಈಗ ಅವ್ರು ಏನು ಹೇಳಿದಾರೆ ಅದೇ ರೀತಿನೇ ಮಾಡ್ತಾ ಇದೀವಿ ನಾವೀಗ. ಆದ್ರೆ ಅದೇ ಲೆಕ್ಕದಲ್ಲೇ ನಮಗೆ ತೋಟನೂ ಬಹಳ ಚೆನ್ನಾಗೂ ಬಂದಿದೆ. ನಾವು ನಿಮ್ ತೋಟ ನೋಡಿದ್ರೆ ಈಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಅಂದ್ರೆ ರೋಗ ಎಲ್ಲ ಹೊಸ ಎಲೆಗಳೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಈಗ 1-2 ಎಲೆ ಮಾತ್ರ ಇದೆ ಸರ್ ಅದರಲ್ಲಿ ಚುಕ್ಕಿದು, ಮತ್ತೆಲ್ಲ ಹೊಸ ಎಲೆ ಚೆನ್ನಾಗಿ ಬಂದಿದೆ. ನೋಡೋಣ, ಯಾವುದೇ ಮಾಹಿತಿ ಬೇಕಿದ್ರು ನಮ್ಮ ಇಲಾಖೆನ ಪ್ರಥಮ ಬಾರಿಗೆ ಗೊಬ್ಬರದ ಅಂಗಡಿಲಿ ತಂದು ಹೊಡೆದಿವಿ. ಅದೇನು ನಮ್ಗೆ ಮನಸ್ಸಿಗೆ ಸಮಾಧಾನ ಆಗಿಲ್ಲ. ಈ ತೋಟಗಾರಿಕೆ ಇಲಾಖೆಯಲ್ಲಿ ಅವ್ರು ಏನು ಹೇಳಿದ್ರು ಅದೇ ಲೆಕ್ಕಗೆ ಮಾಡಿದೀವಿ ನಾವು. ಅದು ಬಹಳ ಚೆನ್ನಾಗಿ ಬಂದಿದೆ ನಮ್ಮ. ನಿಮಗೂ ಧನ್ಯವಾದಗಳು. ನಮ್ಮ ಶಿಫಾರಸನ್ನ ಹೇಳದಂಗೆ ಪಾಲಿಸಿದ್ದಕ್ಕೆ ನಿಮಗೂ ಧನ್ಯವಾದ. ಯಾವುದೇ ಸಲಹೆ ಏನೇ ಬೇಕಿದ್ರು ಮುಕ್ತವಾಗಿ ಬಂದು ನಮ್ಮ ಹತ್ರ ವಿಚಾರಿಸಿ. ಅಡ್ಡಿಲ್ಲ ಸರ್, ಅಡ್ಡಿಲ್ಲ. ಓಕೆ, ನಿಮಗೂ ಧನ್ಯವಾದ.